ಹಲೋ ಎವ್ರಿವನ್. 8ನೆಯ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. 6 ಮತ್ತು -1 ಮೂಲಗಳಾಗಿರುವ ವರ್ಗ ಸಮೀಕರಣವು. ಆಯ್ಕೆಯನ್ನ ಗಮನಿಸಿ. ಎ x² + 5x - 6 = 0. ಬಿ x² - 5x - 6 = 0. ಸಿ x² - 5x + 6 = 0. ಡಿ x² + 5x + 6 = 0. ಸೊ ಇಲ್ಲಿ ವರ್ಗ ಸಮೀಕರಣದ ಮೂಲಗಳು ಶೂನ್ಯವನ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ಏನು ಆಲ್ಫಾ = 6 ಹಾಗೆ ಬೀಟಾ = -1 ಸೊ ಇಲ್ಲಿ ಮೂಲಗಳ ಮೊತ್ತ ಶೂನ್ಯಗಳ ಮೊತ್ತ ಏನ್ ಹೇಳಿ ಆಲ್ಫಾ ಪ್ಲಸ್ ಬೀಟಾ ಏನಾಗತ್ತೆ 6 + -1 ಸೊ ಏನಾಯ್ತು ಹೇಳಿ +5. ಅದೇ ರೀತಿ ಶೂನ್ಯಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ 6 × -1 ಸೊ ಏನಾಯ್ತು 6 ಬಂದ್ರೆ 6 +- ಆಯ್ತು. ಸೊ ಈಗ ನಾವು ವರ್ಗ ಸಮೀಕರಣವನ್ನ ಬರಿಬೇಕು. ಸೊ ಇಲ್ಲಿ ವರ್ಗ ಸಮೀಕರಣ ಸೂತ್ರದಲ್ಲಿ ಈ ಬೆಲೆಯನ್ನ ಆದೇಶಿಸಬೇಕು. ಸೊ ಇಲ್ಲಿ ಮೂಲಗಳು ಆಲ್ಫಾ ಮತ್ತು ಬೀಟಾ ಆಗಿರುವಂತಹ ವರ್ಗ ಸಮೀಕರಣದ ಸೂತ್ರ ಏನ್ ಹೇಳಿ ಮಕ್ಕಳೇ x² - x × ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ = 0. ಸೊ ಇಲ್ಲಿ ನಾವು ಬೆಲೆಗಳನ್ನ ಆದೇಶಿಸಿದಾಗ x² - x ಇಂಟು ಶೂನ್ಯತೆಗಳ ಮೊತ್ತ ಎಷ್ಟು 5 ಪ್ಲಸ್ ಶೂನ್ಯತೆಗಳ ಗುಣಲಬ್ಧ -6 = 0. ಸೊ x² ಸೊ +- -5x +- -6 = 0. ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಯಾವ್ದಾಯ್ತು ಮಕ್ಕಳೇ ಪಿ. ಓಕೆ, x² - 5x - 6 = 0 ಆಗಿದೆ. ಥ್ಯಾಂಕ್ ಯು.